ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದರೆ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವು ತಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ಒಳ್ಳೆ ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದು. ಆಲ್ಮೋಸ್ಟ್ ಒಂದು 85,000 to 90,000 ರೆಂಟಲ್ ಬರುವಂಥ ಪ್ರಾಪರ್ಟಿ ಇದು. BBMP ಲಿಮಿಟ್ಸಲ್ಲಿ ಬರುತ್ತೆ. ಈ ಖಾತಾ ಬರುತ್ತೆ ಪ್ರಾಪರ್ಟಿದು 11B ಈ ಖಾತಾ ಪ್ರಾಪರ್ಟಿ ಇದೆ. ನೋಡಿ ಪ್ರಾಪರ್ಟಿ ಬಂದ್ಬಿಟ್ಟು ಡೈಮೆನ್ಷನ್ ಇದು 30 into 40 ಇರುತ್ತೆ. ರೋಡ್ ಬೈ 30 feet ಬರುತ್ತೆ, ಲೆಂತ್ ಬೈ 40 feet ಬರುತ್ತೆ. ಟೋಟಲ್ ಬಂದ್ಬಿಟ್ಟು 1200 square feet ಇರುತ್ತೆ. ಸೈಡ್ ಫೇಸಿಂಗ್ ವೆಸ್ಟ್ ಇರುತ್ತೆ. ಮೇನ್ ಡೋರ್ ಫೇಸಿಂಗ್ ಎಲ್ಲನೂ ನಾರ್ತ್ ಮಾಡಿದ್ದಾರೆ. ಗ್ರೌಂಡ್ ಪ್ಲಸ್ 3 floor ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 1 BHK ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ 2 BHK, ಸೆಕೆಂಡ್ ಫ್ಲೋರ್ ಕೂಡ 2 BHK ಮಾಡಿದ್ದಾರೆ. ಥರ್ಡ್ ಫ್ಲೋರಲ್ಲಿ 2 BHK 1 BHK ಮಾಡಿದ್ದಾರೆ. ಫೋರ್ತಲ್ಲಿ 1 RK ಮಾಡಿದ್ದಾರೆ. ಟೋಟಲ್ ಬಂದ್ಬಿಟ್ಟು 6 units ಬರುತ್ತೆ. 6 units ಪ್ಲಸ್ 1 RK ಬರುತ್ತೆ ಇದರಲ್ಲಿ. ಸೊ ಆಲ್ಮೋಸ್ಟ್ ರೆಡಿ ಇದೆ ಬಿಲ್ಡಿಂಗ್. ಅದು ರೆಡಿ ಟು ಮೂವ್ ಇರುವಂಥ ಪ್ರಾಪರ್ಟಿ ಇದು. ಸೊ ಮನೆ ಮುಂದೆ ರೋಡ್ ಇದು 30 feet ರೋಡ್ ಇರುತ್ತೆ. ಸೊ ಏರಿಯಾ ಕೂಡ ಅಷ್ಟೇ ತುಂಬ ಡೀಸೆಂಟ್ ಆಗಿದೆ. ಲೇಔಟ್ ಕೂಡ ಅಷ್ಟೇ ಒಳ್ಳೆ ಫ್ಯಾಮಿಲೀಸ್ ಇರುವಂಥ ಲೊಕ್ಯಾಲಿಟಿ ಇದು. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ಟೋಟಲ್ ಬಿಲ್ಡಿಂಗ್ ಬಂದುಬಿಟ್ಟು ಪಿಲ್ಲರಲ್ಲಿ ಕಟ್ಟಿರುವಂಥದ್ದು. ಪಿಲ್ಲರ್ ಕನ್ಸ್ಟ್ರಕ್ಷನ್ ಇರುತ್ತೆ. ಬ್ರಿಕ್ಸ್ ಎಲ್ಲ ಆಲೋ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಹೈಡ್ರಾಲಿಕ್ ಆಲೋ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಸಿಮೆಂಟ್ ಬ್ರಿಕ್ಸ್ ಇದು. ಸಿಮೆಂಟ್ ಎಲ್ಲ ಸನ್ನೆ ಕೋರ್ಮಂಡಲ್ ಕಿಂಗ್ ಮತ್ತು ACC ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಟೋಟಲ್ ಬಿಲ್ಡಿಂಗ್ ಎಲ್ಲನೂ ಫ್ಲೋರಿಂಗ್ ಎಲ್ಲನೂ ಟೋಟಲ್ ಮೋಲ್ಡ್ಗೆಲ್ಲನೂ ACC ಸಿಮೆಂಟ್ ಯೂಸ್ ಮಾಡಿದ್ದಾರೆ. ರಿಮೈನಿಂಗ್ ಪ್ಲಾಸ್ಟಿಂಗ್ಸ್ಗೆಲ್ಲನೂ ಕೋರ್ಮಂಡಲ್ ಕಿಂಗ್ ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಸೊ ಮೇನ್ ಗೇಟ್ ಇದು. ಮೇನ್ ಗೇಟ್ ಕೂಡ ನೋಡ್ಬೋದು ಐರನ್ ಗೇಟ್ ಯೂಸ್ ಮಾಡಿದ್ದಾರೆ. 16 mm ಐರನ್ ಗೇಟ್ ಯೂಸ್ ಮಾಡಿದ್ದಾರೆ. ಸೊ ಎಲಿವೇಶನ್ ಎಲ್ಲ ಟಾಪ್ ಕ್ಲಾಸ್ ಆಗಿ ಡಿಸೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಎಲಿವೇಶನ್ ಕೂಡ. ಓಪನ್ ಗೇಟ್ ಇರುತ್ತೆ. ಇದು ಸ್ಲೈಡಿಂಗ್ ಗೇಟ್ ಕೊಟ್ಟಿಲ್ಲ, ಇನ್ನು ಓಪನ್ ಗೇಟ್ ಕೊಟ್ಟಿದ್ದಾರೆ. ಸೊ ಪಾರ್ಕಿಂಗ್ ಏರಿಯಾದು 2 ಕಾರ್ ಹಾಕ್ಕೋಬೋದು. 7 ಸೀಟರ್ ಇಲ್ಲ 5 ಸೀಟರ್ನ 2 ಕಾರ್ ಹಾಕ್ಕೊಂಡು ರಿಮೈನಿಂಗ್ 2 wheelers ಹಾಕ್ಕೋಬೋದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಸೊ ಪಾರ್ಕಿಂಗ್ ಏರಿಯಾಗೆಲ್ಲ ನೋಡ್ಬೋದು 2x2 ಟೈಲ್ಸ್ ಯೂಸ್ ಮೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಗ್ಯಾಸ್ ಕನೆಕ್ಷನ್ಸ್ ಇದೆ ಇಂಡಿವಿಜುವಲ್ ಹೌಸಸ್ಗೆ. ಟೋಟಲ್ ಎಲ್ಲ ಮನೆಗೂ ಗ್ಯಾಸ್ ಕನೆಕ್ಷನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ನೋಡ್ಬೋದು ಎಲ್ಲ ನೀಟಾಗಿ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿಸಿ ನೀಟಾಗಿ ಸೇಫ್ಟಿ ಮಾಡಿಸಿದ್ದಾರೆ. ಸೊ ಇಲ್ಲಿ ಪ್ಯಾಸೇಜ್ ಕೂಡ ನೋಡ್ಬೋದು. ಕಾಂಪೌಂಡ್ ಎಲ್ಲನೂ ಮನೆಗೆ ಸೇರಿರುವಂಥದ್ದು. ಎಲ್ಲ 2 feet ಬಿಟ್ಟಿದ್ದಾರೆ ಪ್ಯಾಸೇಜ್ ಕೂಡ. ಎಲ್ಲ ನೀಟಾಗಿ ಪ್ಯಾಸೇಜ್ 2 feet ಕೊಟ್ಟಿದ್ದಾರೆ. ಸೊ ಇಲ್ಲಿ ವಾಲ್ಗೆಲ್ಲ ನೋಡ್ಬೋದು ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ 2x4ದು. ಮತ್ತು ಇದು ಎಲೆಕ್ಟ್ರಿಸಿಟಿ ಪಾಯಿಂಟ್ಸ್ ಕೂಡ ನೋಡ್ಬೋದು. ಇದು ಎಲೆಕ್ಟ್ರಿಕ್ ವೆಹಿಕಲ್ಗೆಲ್ಲನೂ ಇಂಡಿವಿಜುವಲ್ ಸಾಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಮೀಟರ್ಸ್ ಇದೆ, ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದು. ಎಲ್ಲದಕ್ಕೂ 2 kW ಪ್ರೊವೈಡ್ ಮಾಡಿಕೊಡ್ತಾರೆ. ಕಾಮನ್ ಏರಿಯಾಗೆ ಮಾತ್ರ 3 kW ಕೊಡ್ತಾರೆ. ಸೊ ಎಲ್ಲ ಡೆಪಾಸಿಟ್ ಮಾಡಿ ಪರ್ಮನೆಂಟ್ ಎಲ್ಲ ಮಾಡಿಸ್ಕೊಡ್ತಾರೆ ಎಲೆಕ್ಟ್ರಿಕಲ್ಲೆಲ್ಲನೂ. ಸ್ಟೆಪ್ಸ್ ಕೆಳಗಡೆ ಒಂದು ಸ್ಮಾಲ್ ಸ್ಟೋರೇಜ್ ಕೂಡ ಮಾಡಿದ್ದಾರೆ. ಅದಕ್ಕೊಂದು ಐರನ್ ಗೇಟ್ ಕೂಡ ಹಾಕ್ಸಿದ್ದಾರೆ. ಸೊ ಏನಾದರೂ ಸ್ಟೋರ್ ಮಾಡ್ಕೋಬೋದು. ಮನೆಗೆ ಓನ್ ಬೋರ್ವೆಲ್ ಇದೆ, ಪ್ಲಸ್ CMC ವಾಟರ್ ಕನೆಕ್ಷನ್ ಕೂಡ ಇದೆ, ಪ್ಲಸ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೂಡ ಮಾಡಿಸಿದ್ದಾರೆ. ಸೊ ಇದು ಸ್ಟಾರ್ಟಿಂಗ್ ಬಂದುಬಿಟ್ಟು ಬೋರ್ವೆಲ್ ಇದು. ಆ ಕಡೆ ಇರೋದು ಸಂಪ್ ಇದು. ಬೋರ್ವೆಲ್ ಆಲ್ರೆಡಿ ರನ್ನಿಂಗ್ ಇದೆ. ಒಳ್ಳೆ ವಾಟರ್ ಕೂಡ ಇದೆ. ವಾಟರ್ ಕೂಡ ಅಷ್ಟೇ ತುಂಬ ಸ್ವೀಟ್ ಇದೆ. ಸೊ ಸಂಪ್ ಕೆಪಾಸಿಟಿ ಬಂದುಬಿಟ್ಟು 16,000 ಲೀಟ್ರ್ ಕೊಟ್ಟಿದ್ದಾರೆ. 16,000 ಲೀಟ್ರ್ ಕೆಪಾಸಿಟಿ ಕೊಟ್ಟಿದ್ದಾರೆ ಸಂಪ್ ಕೂಡ. ಸೊ ಬ್ಯಾಕ್ ಸೈಡ್ ಕೂಡ ಪ್ಯಾಸೇಜ್ ನೋಡ್ಬೋದು. ಇದು 2 feet ಕೊಟ್ಟಿದ್ದಾರೆ. ಸೊ ಒಬ್ಬರು ಓಡಾಡ್ಬೋದು, ಆ ಥರ ಪ್ಯಾಸೇಜ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಸಿಂಗಲ್ ಬೆಡ್ರೂಮ್ ಇದು. ಪಾರ್ಕಿಂಗ್ ಬಿಟ್ಟು ಮೇನ್ ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. ಡೋರು ವಾಸ್ಕಲ್ಲೆಲ್ಲ ಟೀ ಕುಡ್ ಇದು ಬರ್ಮಾ ಬಾಟರ್ ಟೀ ಕುಡ್ ಪ್ರೊವೈಡ್ ಮಾಡಿದ್ದಾರೆ. ಡೋರ್ಗೆಲ್ಲ ಅಷ್ಟೇ ಪ್ಯೂ ಪಾಲಿಶ್ ಆಗಿದೆ ಆಲ್ರೆಡಿ. ಲಾಕ್ಸ್ ಎಲ್ಲ ಅಷ್ಟೇ ಯುರೋಪ ಮೆಟೀರಿಯಲ್ ಪ್ರೊವೈಡ್ ಮಾಡಿರೋಂಥ. ಹ್ಯಾಂಡಲ್ಸು ಲಾಕ್ಸ್ ಎಲ್ಲನೂ ಯುರೋಪ ಮೆಟೀರಿಯಲ್ ಕೊಟ್ಟಿರುವಂಥದ್ದು. ಸೊ ಲಿವಿಂಗ್ ರೂಮ್ ಇದು, ಹಾಲ್ ಇದು. ಫ್ಲೋರಿಂಗ್ ಎಲ್ಲ ನೋಡ್ಬೋದು ಗ್ರಾನೈಟ್ ಕೊಟ್ಟಿದ್ದಾರೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಶೇಡಿಂಗ್ ಗ್ರಾನೈಟ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಫ್ಲೋರಿಂಗ್ ಎಲ್ಲನೂ ಟೋಟಲ್ ಬಿಲ್ಡಿಂಗ್ ಇದೆ ಗ್ರಾನೈಟ್ ಕೊಟ್ಟಿರುವಂಥದ್ದು. ಸೊ ಹಾಲಲ್ಲಿ POP ಮಾಡಿಸಿದ್ದಾರೆ. ಫ್ಯಾನ್ಸ್ ಎಲ್ಲ ಆಲ್ರೆಡಿ ಫಿಟ್ ಆಗಿದೆ. ಸೊ ವಿಂಡೋ ಎಲ್ಲನೂ ವುಡನ್ ವಿಂಡೋ ಕೊಟ್ಟಿರುವಂಥದ್ದು. ರೆಡ್ ಸಾಲ್ ಮೆಟೀರಿಯಲ್ದು 4x4 ವಿಂಡೋ ಕೊಟ್ಟಿದ್ದಾರೆ. ಸೊ ಹಾಲಲ್ಲಿ TV ಯೂನಿಟ್ ಮಾಡಿಸಿದ್ದಾರೆ. ಪಕ್ಕದಲ್ಲಿ ಪೂಜಾ ರೂಮ್ ಕೂಡ ಮಾಡಿಸಿದ್ದಾರೆ. ಸೊ ಪೂಜಾ ರೂಮ್ ಕೆಳಗಡೆ UPS ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. TV ಯೂನಿಟ್ ಎಲ್ಲ ನೋಡ್ಬೋದು ಡೀಸೆಂಟ್ ಸೈಜಲ್ಲಿ ಕೊಟ್ಟಿದ್ದಾರೆ. TV ಯೂನಿಟ್ ಎಲ್ಲ ಸ್ಟೋರೇಜ್ಗೆಲ್ಲ ಬಾಕ್ಸಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಮಾಡ್ಯುಲರ್ ಕಿಚನ್ ಇದು. ಸೊ ಕಿಚನ್ ಕೂಡ ಅಷ್ಟೇ ಡೀಸೆಂಟ್ ಸೈಜಲ್ಲಿದೆ. ಮೇಲ್ಗಡೆ ಲಾಫ್ಟ್ ಮಿಡ್ ಯೂನಿಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ರೀ ವಾಷಬಲ್ ಇರುತ್ತೆ. ಬಾಸ್ಕೆಟ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ, ಸ್ಟೈನ್ಲೆಸ್ ಸ್ಟೀಲ್ದು. ಟ್ಯಾಪ್ಸ್ ಎಲ್ಲ ಅಷ್ಟೇ ಜಾಗರ್ ಫಿಟ್ಟಿಂಗ್ಸೇ ಕೊಟ್ಟಿರುವಂಥದ್ದು. ಸ್ಟೈನ್ಲೆಸ್ ಸ್ಟೀಲ್ ಇದು ಬಾಸ್ಕೆಟ್ಸ್ ಎಲ್ಲನೂ. ಚಿಮ್ನಿ ಪಾಯಿಂಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಕಬೋರ್ಡ್ ಒಳಗಡೆ ಕೊಟ್ಟಿದ್ದಾರೆ ಚಿಮ್ನಿ ಪಾಯಿಂಟ್ ಎಲ್ಲ. ಇದು ಕಾಮನ್ ರೂಮ್ ಇದು. ಡೋರ್ಸ್ ಎಲ್ಲ ನೋಡ್ಬೋದು MD ಡೋರ್ಸ್ ಅಂತ ಹೇಳ್ಬಿಟ್ಟು ಒಳ್ಳೆ ಕಂಪ್ನಿ ಇದು. ಪ್ಲಸ್ ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಇದು ರೂಮ್ ಸೈಜ್ ಬಂದ್ಬಿಟ್ಟು 9x10 ಇರುತ್ತೆ. ಇದು ಕಿಂಗ್ ಸೈಜ್ ಕಟ್ ಹಾಕ್ಕೋಬೋದು. ಸೊ ನೋಡ್ಬೋದು ವಿಂಡೋಗೆಲ್ಲ ಕಟ್ಟನ್ ರ್ಯಾಟ್ಸ್ ಎಲ್ಲ ಹಾಕ್ಸಿದ್ದಾರೆ ಸ್ಟೈನ್ಲೆಸ್ ಸ್ಟೀಲ್ದು. ಮೇಲ್ಗಡೆ ಲಾಫ್ಟು ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿರುವಂಥದ್ದು. ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಆಲ್ರೆಡಿ ಸ್ಟ್ಯಾಂಡಿಂಗ್ ಮಿರರ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. 9x10 ಇರುತ್ತೆ ರೂಮ್ ಸೈಜ್ ಇದು. ಕಿಂಗ್ ಸೈಜ್ ಕಟ್ ಹಾಕ್ಕೋಬೋದು.
ರೂಮ್ಗೆಲ್ಲ ಅಷ್ಟೇ ಫ್ಯಾನ್ಸ್ ಎಲ್ಲ ಆಲ್ರೆಡಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಸೊ ಅದಕ್ಕೆ ಪ್ರಾವಿಷನ್ ಎಲ್ಲ ಟ್ಯಾಪ್ ಎಲ್ಲ ಕೊಟ್ಟಿದ್ದಾರೆ. ಸೊ ರೆಸ್ಟ್ ರೂಮ್ ಇದು, ಕಾಮನ್ ರೆಸ್ಟ್ ರೂಮ್ ಇದು. ಡೋರ್ಸ್ ಎಲ್ಲ WPC ಡೋರ್ಸ್ ಕೊಟ್ಟಿರುವಂಥದ್ದು. ಸೊ ಇಲ್ಲಿ ಕಾಮನ್ ರೆಸ್ಟ್ ರೂಮ್ ಕೂಡ ನೋಡ್ಬೋದು, ತುಂಬ ಸ್ಪೇಸಿಯಸ್ ಆಗಿ ಕೊಟ್ಟಿದ್ದಾರೆ ರೆಸ್ಟ್ ರೂಮ್ಸ್ ಎಲ್ಲನೂ. ಕಮೋಡ್ ಎಲ್ಲ ಅಷ್ಟೇ ಡಬಲ್ ಮೌಂಟೆಡ್ ಕಮೋಡ್ ಇದು, ಡಬಲ್ ಪೀಸ್ ಕಮೋಡ್ ಇದು, ಸೆರಾ ಫಿಟ್ಟಿಂಗ್ಸ್ ಕೊಟ್ಟಿರುವಂಥದ್ದು. ಸಿಂಕ್ ಎಲ್ಲ ಅಷ್ಟೇ ಸೆರಾ ಇದು. ಡ್ರೈ ವಾಟ್ರ್, ಶವರು ಮತ್ತು ಟ್ಯಾಪ್ಸ್ ಎಲ್ಲನೂ ಜಾಗರ್ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಗೀಸರ್ ಕೂಡ 25,000 ಲೀಟರ್ದು ಗೀಸರ್ ಕೂಡ ಪ್ರೊವೈಡ್ ಮಾಡಿಸಿದ್ದಾರೆ. ಸೊ ಅದು ಬಜಾಜ್ ಕಂಪ್ನಿದು. ಮತ್ತು ರಿಮೈನಿಂಗ್ ಎಲ್ಲ ನೋಡ್ಬೋದು, ಟವಲ್ ರ್ಯಾಡ್ಸು, ಸೊ ಕ್ಲಾತ್ ರ್ಯಾಡ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಆಲ್ರೆಡಿ. ಸೊ ಇಷ್ಟು ಇದು ಸಿಂಗಲ್ ಬೆಡ್ರೂಮ್ ಇದು, ಪಾರ್ಕಿಂಗ್ ಬಿಟ್ಟು ಸಿಂಗಲ್ ಬೆಡ್ರೂಮ್ ಕೊಟ್ಟಿರುವಂಥದ್ದು. ಮತ್ತು ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಸ್ಟೇರ್ ಕೇಸ್ಗೆಲ್ಲ ನೋಡ್ಬೋದು, ಇದು ಫ್ಲೋರಿಂಗ್ ಎಲ್ಲ ಅಷ್ಟೇ. ಸ್ಟೇರ್ ಕೇಸ್ಗೆಲ್ಲೂ ಫ್ಲೋರಿಂಗ್ ಕೊಟ್ಟಿರುವಂಥದ್ದು ಆಂಟಿಸ್ಕಿಟ್ ಗ್ರಾನೈಟ್ ಇದು, ಲಪ್ಪೋತ್ರ ಅಂತಾರೆ. ರೈಲಿಂಗ್ಸ್ ಎಲ್ಲ ನೋಡ್ಬೋದು, SS ಕೊಟ್ಟಿದ್ದಾರೆ, JSL ಕಂಪ್ನಿದು, ಜಿಂದಾಲ್ ಕಂಪ್ನಿದು, 304 ಗ್ರೇಡ್ ಇದು JSLದು ಕಂಪ್ನಿದು ಕೊಟ್ಟಿರುವಂಥದ್ದು ರೈಲಿಂಗ್ಸ್ ಎಲ್ಲನೂ. ಟೋಟಲ್ ಬಿಲ್ಡಿಂಗ್ ಎಲ್ಲ ಇದೆ ಪ್ರೊವೈಡ್ ಮಾಡಿರುವಂಥದ್ದು. ಸೊ ಪ್ಯಾಸೇಜ್ ಕೂಡ ನೋಡ್ಬೋದು, 300 ಫೀಟ್ ಕೊಟ್ಟಿದ್ದಾರೆ ಪ್ಯಾಸೇಜ್ ಕೂಡ. ಸೊ ಇಲ್ಲೂ ವಾಲ್ಗೆಲ್ಲ ನೋಡ್ಬೋದು, ಟೈಲ್ಸ್ ಯೂಸ್ ಮಾಡಿ 2x4 ವಿಟ್ರಿಫೈಡ್ ಟೈಲ್ಸ್ ಇದೆ. ಸೆಲೆಕ್ಟೆಡ್ ಕಲರ್ಸಲ್ಲಿ ಯೂಸ್ ಮಾಡಿದ್ದಾರೆ ಟೈಲ್ಸ್ ಎಲ್ಲನೂ, ನೋಡೋಕ್ಕೂ ತುಂಬ ಅಟ್ರಾಕ್ಟಿವ್ ಅನಿಸುತ್ತೆ. ಇಲ್ಲಿ ಫ್ರಂಟಿಗೆಲ್ಲ ನೋಡ್ಬೋದು, ರೈಲಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ, ವಾಲ್ ಪ್ಲಸ್ ರೈಲಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 1.5 ಫೀಟ್ ರೈಲಿಂಗ್ಸ್ ಕೂಡ ಹಾಕ್ಸಿದ್ದಾರೆ. ಸೊ ಅದಕ್ಕೆ ಮೇಲ್ಗಡೆ ಗ್ರಾನೈಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡ್ಬೋದು. ಮೈನ್ ಡೋರ್ ಇದು, ಮೈನ್ ಡೋರು ವಿಂಡೋ ಎಲ್ಲನೂ ಅಷ್ಟೇ, ವಾಸ್ಕಲ್ಲು ಎಲ್ಲನೂ ಅಷ್ಟೇ. ಟೋಟಲ್ ಎಲ್ಲ ಇದು ಟೀ ಕುಡ್, ಇದು ಬರ್ಮಾ ಬಾರ್ಡರ್ ಟೀ ಕುಡ್ ಪ್ರೊವೈಡ್ ಮಾಡಿದ್ದಾರೆ. ಲಾಕ್ಸ್ ಎಲ್ಲ ಅಷ್ಟೇ ಯುರೋಪಾ ಮೆಟೀರಿಯಲ್ ಕೊಟ್ಟಿರುವಂಥ, ಹ್ಯಾಂಡಲ್ಸ್ ಲಾಕ್ಸ್ ಎಲ್ಲನೂ ಯುರೋಪಾ ಮೆಟೀರಿಯಲ್ ಇದೆ. ಇದು ವಿಂಡೋ ಬಂದುಬಿಟ್ಟು ಫಿಕ್ಸ್ಡ್ ವಿಂಡೋ ಇರುತ್ತೆ. ಇದು ಗ್ಲಾಸ್ ಎಲ್ಲ ಫಿಕ್ಸ್ಡ್ ವಿಂಡೋ ಕೊಟ್ಟಿರುವಂಥದ್ದು. ಸೊ ಫ್ಲೋರಿಂಗ್ ಎಲ್ಲ ನೋಡ್ಬೋದು, ಗ್ರಾನೈಟ್ ಕೊಟ್ಟಿದ್ದಾರೆ, ಬ್ಲಾಕು ಮತ್ತು ವೈಟ್ ಶೇಡಿಂಗ್ ಗ್ರಾನೈಟ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಬಾರ್ಡ್ರ್ ಎಲ್ಲ ಅಷ್ಟೇ ವೈಟ್ ಕಲರ್ ಪ್ರೊವೈಡ್ ಮಾಡಿಸಿದ್ದಾರೆ. ಸೊ ಹಾಲ್ ನೋಡ್ಬೋದು, ವೈಡ್ ಆಗಿದೆ ಹಾಲ್ ಕೂಡ, ತುಂಬ ಸ್ಪೇಸಿಯಸ್ ಆಗಿದೆ. 2 ವಿಂಡೋ ಕೊಟ್ಟಿದ್ದಾರೆ ಹಾಲಲ್ಲಿ. 4x4 ಇದು 6x4 6x4 ಕೊಟ್ಟಿರುವಂಥದ್ದು 2 ವಿಂಡೋನಷ್ಟೇ ನೋಡ್ಬೋದು. ಫ್ರಂಟ್ಗೆ ಒಂದು ವಿಂಡೋ ಕೊಟ್ಟಿದ್ದಾರೆ ಮತ್ತು ಈಸ್ಟ್ ಸೈಡ್ಗೆ ಒಂದು ವಿಂಡೋ ಕೊಟ್ಟಿದ್ದಾರೆ. ಸೊ ಅದು 4x4 ಕೊಟ್ಟಿದ್ದಾರೆ. POP ಎಲ್ಲ ನೋಡ್ಬೋದು, ತುಂಬ ನೀಟಾಗಿ ಡಿಸೈನ್ ಮಾಡಿಸಿದ್ದಾರೆ. POP ಕೂಡ ಅಲ್ಲಿ ಫ್ಯಾನ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಒಂದು ಝೂಮರ್ ಕೂಡ ಪ್ರೊವೈಡ್ ಕೊಟ್ಟಿದ್ದಾರೆ ನೋಡ್ಬೋದು, ಗೋಲ್ಡನ್ ಕಲರಲ್ಲಿ ಝೂಮರ್ ಕೂಡ ಕೊಟ್ಟಿದ್ದಾರೆ. TV ಯೂನಿಟ್ ಫುಲ್ ವಾಲ್ಗೆ ಮಾಡಿಸಿದ್ದಾರೆ. ಸೆಲೆಕ್ಟೆಡ್ ಕಲರ್ಸ್ ಎಲ್ಲ ಒಳ್ಳೆ ಡಿಸೈನ್ ಮಾಡಿಸಿದ್ದಾರೆ. ಇದು ಡೈನಿಂಗ್ ಹಾಲ್, ಇದು ಡೈನಿಂಗ್ ಇಲ್ಲಿ ಸೆಟ್ ಮಾಡ್ಕೋಬೋದು. ಪೂಜಾ ರೂಮ್ ಇದು, ಬಾರ್ಡ್ರ್ ಎಲ್ಲ ನೋಡ್ಬೋದು, ವುಡನ್ ಫಿನಿಶಿಂಗ್ ಬಾರ್ಡರ್ ಕೊಟ್ಟಿದ್ದಾರೆ. ಆರ್ಚ್ ಎಲ್ಲ ಮಾಡಿಸಿದ್ದಾರೆ ನೋಡ್ಬೋದು, ವಿನಿಯರ್ ಲ್ಯಾಮಿನೇಟೆಡ್ ಪೂಜಾ ಬಾರ್ಡ್ರ್ ಎಲ್ಲ ಮಾಡಿಸಿರೋದು. ಮತ್ತು ಡೋರು ವಾಸ್ಕಲ್ಲೆಲ್ಲ ಅಷ್ಟೇ ಟೀ ಕುಡ್ ಕೊಟ್ಟಿರುವಂಥದ್ದು. ಸಿಂಗಲ್ ಡೋರ್ ಪ್ರೊವೈಡ್ ಮಾಡಿರುವಂಥದ್ದು ವಿತ್ ಲೇಸರ್ ಕಟ್ಟಿಂಗ್ ಇದು. ಇಲ್ಲೆಲ್ಲ ಬೆಲ್ಸ್ ಎಲ್ಲ ಬರುತ್ತೆ, ಇದಕ್ಕೆಲ್ಲ ಫಿಟ್ ಮಾಡಿಕೊಡ್ತಾರೆ. ಸೊ ರಿಮೈನಿಂಗ್ ಫ್ಲವರ್ ಡೆಕೋರೇಷನ್ ಎಲ್ಲ ಲೇಸರ್ ಕಟ್ಟಿಂಗಲ್ಲಿ ಮಾಡಿಸಿರುವಂಥದ್ದು. ಪೂಜಾ ರೂಮ್ ಇದು. ಸೊ ಇಬ್ಬರು ಕೂತ್ಕೊಂಡು ಆರಾಮಾಗಿ ಪೂಜೆ ಮಾಡೋದು, ಆ ಥರ ಸ್ಪೇಸಿಯಸ್ ಆಗಿದೆ ಪೂಜಾ ರೂಮ್ ಕೂಡ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಾಸ್ತು ಪ್ರಕಾರನೇ ಕೊಟ್ಟಿರುವಂಥದ್ದು ಪೂಜಾ ರೂಮ್ ಎಲ್ಲನೂ. ಸೊ ಇದಕ್ಕೆ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ಸೊ ಕಿಚನ್ ಆರ್ಚ್ ಕೂಡ ನೋಡ್ಬೋದು, ವುಡನಲ್ಲಿ ಡಿಸೈನ್ ಮಾಡಿ ಗ್ಲಾಸ್ ಎಲ್ಲ ಫಿಟ್ ಮಾಡಿಸಿದ್ದಾರೆ. ಕಿಚನ್ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿದೆ ಕಿಚನ್ ಕೂಡ. ಸೊ ಡೈನಿಂಗ್ ಅಟ್ಯಾಚ್ ಇರೋದ್ರಿಂದನೂ ಸೊ ಕಿಚನ್ ಕೂಡ ತುಂಬ ಸ್ಪೇಸಿಯಸ್ ಆಗಿದೆ. L ಶೇಪಲ್ಲೇ ಲಾಫ್ಟ್ ಕೊಟ್ಟಿದ್ದಾರೆ ಮತ್ತು L ಶೇಪಲ್ಲಿ ಬಾಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಮಿಡ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಚಿಮ್ನಿ ಕೂಡ ಆಲ್ರೆಡಿ ಫಿಟ್ ಮಾಡಿಸಿದ್ದಾರೆ ನೋಡ್ಬೋದು, ಫೈಬರ್ ಕಂಪ್ನಿದು ಚಿಮ್ನಿ ಬಂದ್ಬಿಟ್ಟು. ಇಲ್ಲಿ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದರೆ 2x4 ವಿಟ್ರಿಫೈಡ್ ಟೈಲ್ಸ್ ಇದು. ಫ್ರೀ ಮೇಂಟೆನೆನ್ಸ್ ಇರುತ್ತೆ. ಒಂದು ವಿಂಡೋ ಕೊಟ್ಟಿದ್ದಾರೆ, ವುಡನ್ ವಿಂಡೋದು. ಸಿಂಕ್ ಎಲ್ಲ ನೋಡ್ಬೋದು, ಎಲ್ಲನೂ ಸ್ಟೈನ್ಲೆಸ್ ಸ್ಟೀಲ್ ಕೊಟ್ಟಿರುವಂಥದ್ದು ಸಿಂಕ್ ಕೂಡ. ಸೊ ಇಲ್ಲಿ ಟೆಂಡಮ್ ಬಾಸ್ಕೆಟ್ಸ್ ಪ್ರೊವೈಡ್ ಮಾಡಿದ್ದಾರೆ. ಒಂದು ಸೈಡು ಟೆಂಡಮ್ ಬಾಸ್ಕೆಟ್ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಬಂದುಬಿಟ್ಟು SS ಬಾಸ್ಕೆಟ್ಸ್ ಪ್ರೊವೈಡ್ ಮಾಡಿದ್ದಾರೆ ಸ್ಟೈನ್ಲೆಸ್ ಸ್ಟೀಲ್ದು. ಸೊ ಮ್ಯಾಕ್ಸಿಮಮ್ ಸ್ಟೋರೇಜ್ಗೆ ಪ್ರಾವಿಷನ್ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಯುಟಿಲಿಟಿ ಇದು, ಈ ಮನೆಗೆ ಯುಟಿಲಿಟಿ. ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್, ಡೋರ್ಸ್ ಎಲ್ಲ ಫ್ಲಶ್ ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ ಯುಟಿಲಿಟಿಗೆಲ್ಲನೂ. ಯುಟಿಲಿಟಿ ಅಷ್ಟೇ ತುಂಬ ಸ್ಪೇಸಸ್, ಆಲ್ಮೋಸ್ಟ್ 4 ಫೀಟ್ ಇದೆ ಯುಟಿಲಿಟಿ ಕೂಡ. ಅದಕ್ಕೆ ನೀಟಾಗಿರಲ್ಲ ಸೇಫ್ಟಿ ಗ್ರಿಲ್ ಕೂಡ ಮಾಡಿಸಿದ್ದಾರೆ. ವಾಷಿಂಗ್ ಮಿಷಿನ್ ಪಾಯಿಂಟ್ಗೂ ಅಷ್ಟೇ ನೋಡ್ಬೋದು, ಹೈಟ್ ಮಾಡಿಸ್ಬಿಟ್ಟು ಅಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ, ಟ್ಯಾಪ್ ಎಲ್ಲ ಕೊಟ್ಟಿದ್ದಾರೆ. ಎಲೆಕ್ಟ್ರಿಸಿಟಿ ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲ ಬೇಕಾದರೆ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೋಬೋದು. ಸೊ ರಿಮೈನಿಂಗ್ ಎಲ್ಲನೂ ಡಿಶ್ ವಾಶ್ಗೆ ಪ್ರಾವಿಷನ್ ಮಾಡ್ಕೋಬೋದು. ಸೊ ಹಾಲ್ ಇನ್ನೂ ಒಂದು ಟೈಮ್ ಅಬ್ಸರ್ವ್ ಮಾಡ್ಬೋದು ನೀವು. ತುಂಬ ಚೆನ್ನಾಗಿ ನೀಟಾಗಿ ಪ್ಲ್ಯಾನ್ಡಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ನೀಟಾಗಿ ವಿಂಡೋಗೆಲ್ಲನೂ ಅಷ್ಟೇ ಕಟ್ಟನ್ ರ್ಯಾಡ್ಸ್ ಎಲ್ಲ ಆಲ್ರೆಡಿ ಪ್ರೊವೈಡ್ ಮಾಡಿಸಿದ್ದಾರೆ. ಸೊ ಇಲ್ಲಿ 2 ರೂಮ್ ಬರುತ್ತೆ, ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಾಮನ್ ರೂಮ್ ಬರುತ್ತೆ. ಇದು ರೂಮ್ ನಂಬರ್ 1, ಇದು ಕಾಮನ್ ರೂಮ್ ಬರುತ್ತೆ. ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್, ಡೋರ್ಸ್ ಎಲ್ಲ ಫ್ಲಶ್ ಡೋರ್ಸ್ ಇರುತ್ತೆ. ಇದು ಕಾಮನ್ ರೂಮ್ ಇದು. ಸೊ ಇದು ರೂಮ್ ಸೈಜ್ ಬಂದುಬಿಟ್ಟು 9x10 ಬರುತ್ತೆ ಇದು. ಸೊ ಇದರಲ್ಲೂ ಕಿಂಗ್ ಸೈಜ್ ಕಟ್ ಹಾಕೋಬೋದು ನೀವು. ಸ್ಲೈಡಿಂಗ್ ಕಬೋರ್ಡ್ ಇರುತ್ತೆ, ಮೇಲ್ಗಡೆ ಲಾಫ್ಟ್ ಇರುತ್ತೆ. ಡ್ರೆಸ್ಸಿಂಗ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಒಂದು ವಿಂಡೋ ಕೊಟ್ಟಿದ್ದಾರೆ 4x4 ವುಡನ್ ವಿಂಡೋ ಇದು, ರೆಡ್ ಸಾಲ್ ಮೆಟೀರಿಯಲ್ ವಿಂಡೋ ಕೊಟ್ಟಿರುವಂಥದ್ದು.
9x10 ಬರುತ್ತೆ ರೂಮ್ ಸೈಜ್ ಇದು. ಸೊ ಇದರಲ್ಲೂ ಕಿಂಗ್ ಸೈಜ್ ಕಟ್ ಹಾಕ್ಕೋಬೋದು. ಸೊ ಈ ರೂಮ್ಗೆ ಅಟ್ಯಾಚಾಗಿ ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಬಾಲ್ಕನಿ ಕೂಡ ನೋಡ್ಬೋದು. ಬಾಲ್ಕನಿ ಸೈಜ್ ಕೂಡ ಅಷ್ಟೇ ಆಲ್ಮೋಸ್ಟ್ 4 ಫೀಟ್ ಇರುತ್ತೆ. ಫ್ರಂಟಿಗೆ ರೈಲಿಂಗ್ಸ್ ಎಲ್ಲ ಎಸ್ ಕೊಟ್ಟಿದ್ದಾರೆ, ವಿತ್ ಟಫಾನ್ ಗ್ಲಾಸಸ್ ಪ್ರೊವೈಡ್ ಮಾಡಿದ್ದಾರೆ. ಟಫಾನ್ ಗ್ಲಾಸಸ್ ವಿತ್ ಎಸ್ ರೈಲಿಂಗ್ ಬೀಡಿಂಗ್ ಕೊಟ್ಟಿದ್ದಾರೆ 12 mm. ಮೇಲ್ಗಡೆ ಸೀಲಿಂಗ್ ಕೂಡ ನೋಡ್ಬೋದು, UPC ಸೀಲಿಂಗ್, ಅದು ವುಡನ್ ಕಲರ್ ಫಿನಿಶಿಂಗ್ ಕೊಟ್ಟಿರೋದು. ಇಲ್ಲಿ ಫ್ರಂಟ್ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಬಾಲ್ಕನಿ ವಾಲ್ಗೆಲ್ಲೂ ಫ್ಲೋರಿಂಗ್ ಎಲ್ಲ ಆಂಟಿ ಸ್ಕಿಡ್ ಗ್ರಾನೈಟ್ ಕೊಟ್ಟಿರುವಂಥದ್ದು. ಬಾಲ್ಕನಿ ಎಲ್ಲನೂ ಸ್ಕಿಡ್ ಆಗ್ದಿರ ಇಷ್ಟು. ಇದು ಕಾಮನ್ ರೂಮ್. ಇದು ಈಗ ಮಾಸ್ಟರ್ ಬೆಡ್ರೂಮ್ ನೋಡೋಣ. ಇದು ಮಾಸ್ಟರ್ ಬೆಡ್ರೂಮು. ಇದು ಡೋರೆಲ್ಲ ವಾಸ್ಕಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್ ಇರುತ್ತೆ. ಡೋರೆಲ್ಲ ಫ್ಲಶ್ ಡೋರ್ಸ್ ಇರುತ್ತೆ. ಸೊ ಇದು ರೂಮ್ ಸೈಜ್ ಬಂದ್ಬಿಟ್ಟು ವಿಡ್ತ್ ಬಂದ್ಬಿಟ್ಟು ಕಮ್ಮಿ ಇರುತ್ತೆ, ಲೆಂತ್ ಜಾಸ್ತಿ ಇದೆ. ವಿಡ್ತ್ ಬಂದ್ಬಿಟ್ಟು 9 ಫೀಟ್ ಇರುತ್ತೆ, ಲೆಂತ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ 14 ಫೀಟ್ ಬರುತ್ತೆ. ತುಂಬ ದೊಡ್ಡದಾಗಿದೆ ರೂಮು. ಅಷ್ಟೂ ಕಬೋರ್ಡ್ ಮಾಡಿಸಿದ್ದಾರೆ. ಒಂದು ವಾಲ್ ಫುಲ್ ಕಬೋರ್ಡ್ಸ್ ಎಲ್ಲ ಮಾಡಿಸಿದ್ದಾರೆ. ಸೊ 2 ವಿಂಡೋ ಕೊಟ್ಟಿದ್ದಾರೆ, ಒಂದು 4x4, ಒಂದು 3x4 ಕೊಟ್ಟಿರುವಂಥದ್ದು. ಮೇಲ್ಗಡೆ ಲಾಫ್ಟ್ ಎಲ್ಲ ನೋಡ್ಬೋದು. ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಮತ್ತೇನು ಮೇಕಪ್ ಐಟಮ್ ಎಲ್ಲ ಇಟ್ಕೊಳ್ಳೋಕ್ಕಲ್ಲ ಪ್ರಾವಿಷನ್ ಎಲ್ಲ ಪ್ರೊವೈಡ್ ಮಾಡಿಸಿದ್ದಾರೆ. ಸೊ ಈ ರೂಮ್ಗೆ ಅಟ್ಯಾಚ್ ರೆಸ್ಟ್ ರೂಮ್ ಇದು. ಸೊ ಇಲ್ಲೂ ಕೂಡ ನೋಡ್ಬೋದು, ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲ ಸೇಮ್, ನಿಮ್ಮ ಗ್ರೌಂಡಿಂದ ಹಿಡಿದು ಲಾಸ್ಟ್ ಫ್ಲೋರ್ಗಳು ಸೇಮ್ ಫಿಟ್ಟಿಂಗ್ಸೇ ಕೊಟ್ಟಿರುವಂಥದ್ದು, ಯಾವುದನ್ನು ಚೇಂಜ್ ಮಾಡಿಲ್ಲ. ಸೊ ಡೈವರ್ಟ್ ಆಗಲಿ, ಶವರ್ ಆಗಲಿ, ಟ್ಯಾಪ್ಸ್ ಎಲ್ಲ ಜಾಗ್ವರ್ ಕೊಟ್ಟಿರುವಂಥದ್ದು. ಸಿಂಕು ಮತ್ತು ಕಮೋಡ್ ಮಾತ್ರ ಸೆರಾ ಫಿಟ್ಟಿಂಗ್ಸ್ ಇದು. ಕಮೋಡೆಲ್ಲ ಡಬಲ್ ಪೀಸ್ ಕಮೋಡ್ ಪ್ರೊವೈಡ್ ಮಾಡಿರುವಂಥದ್ದು. ವಿಂಡೋಸ್ ಎಲ್ಲ ವುಡನ್ ವಿಂಡೋಸೇ ಕೊಟ್ಟಿರುವಂಥದ್ದು. ವಾಲ್ಗೆಲ್ಲ ನೋಡ್ಬೋದು, ಸೆಲೆಕ್ಟೆಡ್ ಕಲರ್ಸ್ ಯೂಸ್ ಮಾಡಿದ್ದಾರೆ. ಟೈಲ್ಸ್ ಎಲ್ಲನೂ ವೆಟ್ಟಿಫೈಡ್ ಟೈಲ್ಸ್ ಇದು. ಸೊ ಇದು ಸಿಂಕ್, ಇದು ಹ್ಯಾಂಡ್ ಬೇಷನ್ ಇದು. ಸೊ ಇಲ್ಲಿ ಕೂಡ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಸಿಂಕ್ ಎಲ್ಲ ಆಲ್ರೆಡಿ ಪ್ರೊವೈಡ್ ಮಾಡಿದ್ದಾರೆ. ಕಾಮನ್ ರೆಸ್ಟ್ ರೂಮ್ ಇದು ಹಿಡನ್ ಇದರಲ್ಲಿರುತ್ತೆ, ಹಾಲಿಂದ ಹಿಡನ್ ಪ್ಲೇಸಲ್ಲಿರುತ್ತೆ ರೆಸ್ಟ್ ರೂಮ್ ಕೂಡ. ಇದರಲ್ಲೂ ಕೂಡ ಅಷ್ಟೇ ಸೇಮ್ ಫಿಟ್ಟಿಂಗ್ಸೇ ಮಾಡಿ ಕೊಟ್ಟಿರುವಂಥದ್ದು. ಇದು ಗೀಝರ್ ಎಲ್ಲ ಅಷ್ಟೇ, ಇದಕ್ಕೆ ಗೀಝರ್ ಎಲ್ಲ ಬಜಾಜ್ ಕಂಪ್ನಿ ಕೊಟ್ಟಿರುವಂಥದ್ದು. ಪ್ಲಸ್ ಇದು ಫಸ್ಟ್ ಫ್ಲೋರ್ಗೆ ಸೋಲಾರ್ ಕೂಡ ಆಲ್ರೆಡಿ ಪ್ರೊವೈಡ್ ಮಾಡಿದ್ದಾರೆ. ಓನ್ಲಿ ಫಸ್ಟ್ ಫ್ಲೋರ್ ಮಾತ್ರ 220 ಲೀಟರ್ಸ್ದು ಸೋಲಾರ್ ಕೂಡ ಕೊಟ್ಟಿದ್ದಾರೆ. ಇಷ್ಟು ಇದು ಡಬಲ್ ಬೆಡ್ರೂಮ್ ಇದು ಫಸ್ಟ್ ಫ್ಲೋರಲ್ಲಿ. ಇದು ಸೆಕೆಂಡ್ ಫ್ಲೋರ್ ಇದು. ಸೊ ಇದರಲ್ಲೂ ಸೇಮ್ ಇರುತ್ತೆ, ಏನೂ ಚೇಂಜಸ್. ಇದು ಕೂಡ ಡಬಲ್ ಬೆಡ್ರೂಮ್ ಇರುತ್ತೆ, ಸೆಕೆಂಡ್ ಫ್ಲೋರ್ ಇದು. ಸೊ ಹಾಗೇನು ತೋರಿಸ್ತೀನಿ ನಿಮ್ಗೆ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ಏನು ಫಸ್ಟ್ ಫ್ಲೋರ್ ನೋಡಿದ್ರಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ. ಸೊ ನೋಡ್ಬೋದು, ಡೋರೆಲ್ಲ ಸೇಮ್ ಇದೆ. ಸೊ TV ಯೂನಿಟ್ಸ್ ಎಲ್ಲನೂ ಸೇಮ್, ಏನು ಚೇಂಜಸ್ ಮಾಡಿಲ್ಲ. ಜಸ್ಟ್ POP ಡಿಸೈನ್ ಮಾತ್ರ ಚೇಂಜ್ ಮಾಡಿಸಿದ್ದಾರೆ ಅಷ್ಟೇ. ರಿಮೈನಿಂಗ್ ಎಲ್ಲನೂ ಸೇಮ್ ಇರುತ್ತೆ. ಇವನ್ ಝೂಮರು, ಫ್ಯಾನ್ಸ್ ಎಲ್ಲ ಫ್ಯಾನ್ಸ್ ಎಲ್ಲ ಕ್ರಾಂಪ್ಟನ್ ಕಂಪ್ನಿ ಪ್ರೊವೈಡ್ ಮಾಡಿರುವಂಥದ್ದು ಫ್ಯಾನ್ಸ್ ಎಲ್ಲನೂ. ಇಲ್ಲೂ ನೋಡ್ಬೋದು, ಪೂಜಾ ರೂಮ್ ಆರ್ಚ್ ಎಲ್ಲ ಮಾಡಿಸಿದ್ದಾರೆ ವಿನಿಯರ್ ಲ್ಯಾಮಿನೇಟೆಡಲ್ಲಿ. ಸಿಂಗಲ್ ಡೋರ್ ಅದು ಪೂಜಾ ರೂಮ್ ಕೂಡ. ಡೈನಿಂಗ್ ಹಾಲ್ ಪ್ಲಸ್ ಕಿಚನ್, ಇದು ಮಾಡ್ಯುಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದರಲ್ಲಿ 10mm ಬಾಸ್ಕೆಟ್ ಕೊಟ್ಟಿಲ್ಲ, ಓನ್ಲಿ SS ಬಾಸ್ಕೆಟ್ ಮಾಡೋದು ಪ್ರೊವೈಡ್ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ ಮಾತ್ರ 10mm ಬಾಸ್ಕೆಟ್ ಕೊಟ್ಟಿದ್ದಾರೆ ಸ್ಟೋರೇಜ್ಗೆ. ಯುಟಿಲಿಟಿ ಇದು. ಸೊ ಯುಟಿಲಿಟಿ ಕೂಡ ಅಷ್ಟೇ ಸೇಮ್ ಸೈಜಲ್ಲಿ ಇರುತ್ತೆ ಇದು. ಸೊ ಇಲ್ಲೂ ನೀಟಾಗಿ ಸೇಫ್ಟಿ ಗ್ರಿಲ್ ಮಾಡಿಸಿದ್ದಾರೆ. ಸೊ ಫಸ್ಟ್ ಫ್ಲೋರ್ ಓನರ್ ಸ್ಟೇ ಮಾಡೋದ್ರಿಂದ ನೀಟಾಗಿ ಎಲ್ಲ ಹಾಕಿದ್ದಾರೆ. ಇದರಲ್ಲೂ ಒಂದು ಸ್ವಲ್ಪ ಕಮ್ಮಿ ಮಾಡಿಸಿದ್ದಾರೆ ಅಷ್ಟೇ, ಜಾಸ್ತಿ ಏನು ವೇರಿಯೇಷನ್ ಬರೋದಿಲ್ಲ. ಸೊ ಆ್ಯಸ್ ಇಟ್ ಈಸ್ ಇರುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ ಕಬೋರ್ಡ್ ಎಲ್ಲ ನೋಡ್ಬೋದು, ಸೇಮ್ ಕಲರ್ಸೇ ಇರುತ್ತೆ, ಸೇಮ್ ವರ್ಕೇ ಇರುತ್ತೆ, ಏನು ಚೇಂಜಸ್ ಇದೆ. ಇದಕ್ಕೂ ಅಟ್ಯಾಚಾಗಿ ಬಾಲ್ಕನಿ ಕೂಡ ಇರುತ್ತೆ. ಮಾಸ್ಟರ್ ಬೆಡ್ರೂಮ್ ಇದು ಸೇಮ್ ಇರುತ್ತೆ, 9x14 ಇರುತ್ತೆ ರೂಮ್ ಸೈಜ್ ಇದು. ಸೊ ಇದರಲ್ಲೂ ಕಬೋರ್ಡ್ ಎಲ್ಲ ಮಾಡಿಸಿದ್ದಾರೆ, ವಿತ್ ಅಟ್ಯಾಚ್ ರೆಸ್ಟ್ ರೂಮ್ ಕೂಡ ಇದೆ ಇದಕ್ಕೆ. ಸೊ ಇಲ್ಲಿ ಹ್ಯಾಂಡ್ ಬೇಷನ್ಗೆ ಎಲ್ಲ ಕೊಟ್ಟಿದ್ದಾರೆ. ಮೇಲ್ಗಡೆ ಲೈಟ್ ಪ್ರೊವೈಡ್ ಮಾಡಿದ್ರು ಹ್ಯಾಂಡ್ ಬೇಷನ್ ಕೆಳಗಡೆಗೆ, ಬಟ್ ಇದಲ್ಲೇನು ಪ್ರೊವೈಡ್ ಮಾಡಿಲ್ಲ, ಅಷ್ಟೇ ಡಿಫ್ರೆನ್ಸ್ ಇದು. ಸೊ ಮೇಜರ್ ಅಷ್ಟೇ ಏನೂ ಇಲ್ಲ. ರಿಮೈನಿಂಗ್ ಎಲ್ಲ ಆಲ್ಮೋಸ್ಟ್ 95% ಎಲ್ಲ ಆ್ಯಸ್ ಇಟ್ ಈಸ್ ಇರುತ್ತೆ, ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್ ಇದು. ಈಗ ಥರ್ಡ್ ಫ್ಲೋರ್ಗೋಣ. ಥರ್ಡ್ ಫ್ಲೋರ್ ಬಂದ್ಬಿಟ್ಟು 2 ಮನೆ ಇರುತ್ತೆ. ಒಂದು ಡಬಲ್ ಬೆಡ್ರೂಮ್ ಬರುತ್ತೆ, ಇನ್ನೊಂದು ಸಿಂಗಲ್ ಬೆಡ್ರೂಮ್ ಬರುತ್ತೆ. ಸ್ಟಾರ್ಟಿಂಗ್ದು ಡಬಲ್ ಬೆಡ್ರೂಮ್ ಇರುತ್ತೆ, ಆ ಕಡೆ ಲಾಸ್ಟ್ದು ಸಿಂಗಲ್ ಬೆಡ್ರೂಮ್ ಇರುತ್ತೆ. ಈಗ ಡಬಲ್ ಬೆಡ್ರೂಮ್ ನೋಡೋಣ. ಇಲ್ಲೂ ವಾಲ್ಗೆಲ್ಲ ನೋಡ್ಬೋದು, ಫುಲ್ ಟೈಲ್ಸ್ ಯೂಸ್ ಮಾಡಿ ವಿಟ್ರಿಫೈಡ್ ಟೈಲ್ಸ್ ಇದು. ಫ್ಲೋರಿಂಗ್ ಎಲ್ಲ ಸೇಮ್ ಗ್ರಾನೈಟೇ ಕೊಟ್ಟಿರುವಂಥದ್ದು. ಡೋರೆಲ್ಲ ನಾರ್ತ್ ಫೇಸಿಂಗೇ ಕೊಟ್ಟಿರುವಂಥದ್ದು. ಡೋರ್ಸ್ ಎಲ್ಲ ಅಷ್ಟೇ ಸೇಮ್ ಡೋರ್ಸೇ, ಯಾವುದಕ್ಕೂ ಡಿಫ್ರೆನ್ಷಿಯೇಟ್ ಮಾಡಿಲ್ಲ, ಎಲ್ಲನೂ ಒಂದೇ ಡೋರ್ಸೇ ಕೊಟ್ಟಿರುವಂಥ ಎಲ್ಲ ಮನೆಗೂ. ಸೊ ಹಾಲ್ ಇದು. ಸೊ ಹಾಲೆಲ್ಲ ನೋಡ್ಬೋದು, POP ಎಲ್ಲ ಮಾಡಿಸಿದ್ದಾರೆ. ಇದು ಪೂಜಾ ರೂಮು. ಕೆಳಗಡೆ ಬಂದ್ಬಿಟ್ಟು UPS ಪಾಯಿಂಟ್ ಕೊಟ್ಟಿದ್ದಾರೆ. ಒಂದು TV ಯೂನಿಟ್ ಕೂಡ ಪ್ರೊವೈಡ್ ಮಾಡಿಸಿದ್ದಾರೆ ಇದಕ್ಕೆ. ಸೊ ಹಾಲಲ್ಲಿ ಫ್ಯಾನ್ಸ್ ಎಲ್ಲ ಫಿಟ್ಟಿಂಗ್ ಆಗಿದೆ.
ಇಲ್ಲಿ 2 ರೂಮ್ ಬರುತ್ತೆ, 2 ಕಾಮನ್ ರೂಮ್ ಬರುತ್ತೆ. ಸೊ 2 ರೂಮ್ಗೂ ಒಂದೇ ಅಟ್ಯಾಚ್ ರೂಮ್ ಇದು. ಕಾಮನ್ ರೆಸ್ಟ್ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಕಿಚನ್ ಇದು ಮಾಡಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. SS ಬಾಸ್ಕೆಟ್ಸು ಎಲ್ ಶೇಪಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ. ಮಿಡ್ ಯೂನಿಟ್ ಪ್ರೊವೈಡ್ ಮಾಡಿದ್ದಾರೆ. ಫ್ರಿಜ್ ಪಾಯಿಂಟ್ ಕೂಡ ಸಪ್ರೇಟ್ ಕೊಟ್ಟಿದ್ದಾರೆ. ಫ್ರಿಜ್ ಇಟ್ಕೋಬೋದು, ವಾಷಿಂಗ್ ಮಿಷಿನ್ ಬೇಕಾದರೂ ಇಟ್ಕೋಬೋದು. ಇದು ಕಾಮನ್ ರೆಸ್ಟ್ ರೂಮ್ ಇದು. 2 ರೂಮ್ಗೂ ಒಂದೇ ಕಾಮನ್ ರೆಸ್ಟ್ ರೂಮ್ ಇದು. ಫಿಟ್ಟಿಂಗ್ಸ್ ಎಲ್ಲ ಸೇಮೇ ಇರುತ್ತೆ. ಜಾಗೋರ್ ಮತ್ತು ಸೆರಾ ಫಿಟ್ಟಿಂಗ್ಸ್ ಕೊಟ್ಟಿರುವಂಥದ್ದು. ಗೀಸರ್ ಬಂದುಬಿಟ್ಟು ಬಜಾಜ್ ಕಂಪ್ನಿದು. ಸೊ ಇದು ರೂಮ್ ನಂಬರ್ 1 ಇದು ಕಾಮನ್ ರೂಮ್ ಇರುತ್ತೆ. ಇದು ರೂಮ್ ಸೈಜ್ ಬಂದುಬಿಟ್ಟು 8x9 ಇರುತ್ತೆ. ಇದರಲ್ಲೂ ಕಿಂಗ್ ಸೈಜ್ ಕಟ್ ಹಾಕೋಬೋದು. ಒಂದು ವಿಂಡೋ ಕೊಟ್ಟಿದ್ದಾರೆ. ಕರ್ಟನ್ ರ್ಯಾಡ್ಸ್ ಎಲ್ಲ ಆಲ್ರೆಡಿ ಪ್ರೊವೈಡ್ ಮಾಡಿದ್ದಾರೆ. SS ಎಲ್ಲ ಕರ್ಟನ್ ರ್ಯಾಡ್ಸ್ ಎಲ್ಲನೂ ವಿತ್ ಡ್ರೆಸ್ಸಿಂಗ್ ಯೂನಿಟ್, ಸ್ಲೈಡಿಂಗ್ ಕಬೋರ್ಡ್ ಎಲ್ಲ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಬಂದುಬಿಟ್ಟು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ ರೂಮಲ್ಲಿ. ಇದು ಕಾಮನ್ ರೂಮ್ ಇದು. ಇದು ಕೂಡ ಅಷ್ಟೇ ಸೇಮ್ ರೂಮ್ ಸೈಜ್ ಇರುತ್ತೆ. 8x9 ಇರುತ್ತೆ ಇದು. ಇದರಲ್ಲೂ ಕಿಂಗ್ ಸೈಜ್ ಕಟ್ ಹಾಕೋಬೋದು. ವಿಂಡೋ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ವುಡನ್ ವಿಂಡೋ ಇದು ವಿತ್ ಕರ್ಟನ್ ರ್ಯಾಡ್ಸು, ಫ್ಯಾನ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದರಲ್ಲೂ ಡ್ರೆಸ್ಸಿಂಗ್ ಯೂನಿಟು, ಸ್ಲೈಡಿಂಗ್ ಕಬೋರ್ಡು, ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ರೂಮ್ಗೂ ಡ್ರೆಸ್ಸಿಂಗ್ ಯೂನಿಟ್ ಪ್ರೊವೈಡ್ ಮಾಡಿದ್ದಾರೆ. ಇಷ್ಟು ಇದು ಡಬಲ್ ಬೆಡ್ರೂಮ್ ಇದು. ಇಲ್ಲಿ ಸಿಂಗಲ್ ಬೆಡ್ರೂಮ್ ಇದು. ಸೊ ಹಾಲ್ ಇದು ಸ್ಟಾರ್ಟಿಂಗ್ ಇದು ಹಾಲ್ ಬರುತ್ತೆ. ಸೊ ಹಾಲ್ ಕೂಡ ನೋಡ್ಬೋದು, ಡಿಸೆಂಟ್ ಸೈಜ್ ಎಲ್ಲ. ಹಾಲಲ್ಲಿ TV ಯೂನಿಟ್ ಕೊಟ್ಟಿದ್ದಾರೆ. POP ಎಲ್ಲ ಮಾಡಿಸಿದ್ದಾರೆ. ಇದಕ್ಕೆ ಸಪ್ರೇಟಾಗಿ ಪೂಜಾ ರೂಮ್ ಕೂಡ ಇರುತ್ತೆ. ಈಗೇನು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ನೋಡಿದ್ರೆ ಸೇಮ್ ಪ್ಲೇಸಲ್ಲೇ ಪೂಜಾ ರೂಮ್ ಹಾಗೆ ಕಂಟಿನ್ಯೂ ಮಾಡಿದ್ದಾರೆ. ಡೋರೆಲ್ಲ ಸೇಮ್ ಕೊಟ್ಟಿರುವಂಥದ್ದು, ಜಸ್ಟ್ ಹಾರ್ಚ್ ಒಂದು ಮಾಡಿಸಿಲ್ಲ ಅಷ್ಟೇ. ಇಲ್ಲಿ ರಿಮೈನಿಂಗ್ ಡೋರೆಲ್ಲ ಸೇಮ್ ಕೊಟ್ಟಿರುವಂಥದ್ದು. ಟೀ ಕುಡ್ಡೆ ಪ್ರೊವೈಡ್ ಮಾಡಿರುವಂಥದ್ದು, ಸಿಂಗಲ್ ಡೋರು. ಪೂಜಾ ರೂಮ್ ಸೈಜ್ ಕೂಡ ಸೇಮ್ ಇರುತ್ತೆ. ಇದು ಮಾಡ್ಯುಲರ್ ಕಿಚನ್ ಇದು. ಕಿಚನ್ ಮಾಡ್ಯುಲರ್ ಕಿಚನ್ ಲಾಫ್ಟ್ ಎಲ್ ಶೇಪಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ. ಮಿಡ್ ಯೂನಿಟು SS ಬಾಸ್ಕೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಕೆಳಗಡೆ ಬಾಸ್ಕೆಟ್ಸ್ ಎಲ್ಲ ಎಲ್ ಶೇಪಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಫ್ರಿಜ್ ಇಟ್ಕೋಬೋದು. ಇಲ್ಲಿ ಫ್ರಿಜ್ ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕಾಮನ್ ರೆಸ್ಟ್ ರೂಮ್ ಇದು. ಡೋರ್ಸ್ ಎಲ್ಲ ಅಷ್ಟೇ WPC ಡೋರ್ಸ್ ಎಲ್ಲನೂ. ಕಾಮನ್ ರೆಸ್ಟ್ ರೂಮ್ಸ್ಗೆಲ್ಲನೂ WPC ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಕಾಮನ್ ರೂಮ್ ಇದು. ಇದು ರೂಮ್ ಸೈಜ್ ಕೂಡ ಅಷ್ಟೇ ಸೇಮ್ 8x9 ಇರುತ್ತೆ. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಪ್ರೊವೈಡ್ ಮಾಡಿದ್ದಾರೆ ರೂಮಲ್ಲಿ. ಸೊ ಟ್ಯಾಪು ಮತ್ತು ಎಕ್ಸಾಸ್ಟ್ ಎಲ್ಲ ಕೊಟ್ಟಿದ್ದಾರೆ ನೋಡ್ಬೋದು, ವಾಟರ್ ಎಕ್ಸಿಟ್ ಆಗೋದಕ್ಕೆ. ಇಲ್ಲಿ ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ಎಲ್ಲ ಪ್ರೊವೈಡ್ ಮಾಡಿಸಿದ್ದಾರೆ ನೋಡ್ಬೋದು. ಸೊ ಇದು ಟೋಟಲ್ ಬಿಲ್ಡಿಂಗ್ ವೈರಿಂಗ್ ಎಲ್ಲ ಅಷ್ಟೇ ಫಿನೋಲೆಕ್ಸ್ ಕಂಪ್ನಿದು. ಸ್ವಿಚಸ್ ಎಲ್ಲ ಐಫೈ ಕಂಪ್ನಿದು ಕೊಟ್ಟಿರುವಂಥದ್ದು. ಐಫೈ ಮತ್ತು GM ಮೆಟೀರಿಯಲ್ಲು 2 ಥರ ಸ್ವಿಚಸ್ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ನೋಡ್ಬೋದು ಟವಲ್ ಮತ್ತು ಕ್ಲಾತ್ಸ್ಗೆಲ್ಲನೂ ರ್ಯಾಡ್ಸ್ ಎಲ್ಲ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಎಲ್ಲ ನೀಟಾಗಿ ಕೊಟ್ಟಿದ್ದಾರೆ. ಸೊ ಏನೂ ಕೆಲಸ ಇಲ್ದಿರ ನೀಟಾಗಿ ಏನು ಮ್ಯಾಕ್ಸಿಮಮ್ ಬೇಕೋ ಅಷ್ಟನ್ನು ಪ್ರೊವೈಡ್ ಮಾಡಿದ್ದಾರೆ ಮನೆಗೆ. ಸೊ ಮನೆ ಇಮಿಡಿಯೇಟ್ ಮೂವ್ ಆಗ್ಬೋದು, ರೆಡಿ ಟು ಮೂವ್ ಇರುವಂಥ ಪ್ರಾಪರ್ಟಿ ಇದು. ಇದು ಟೋಟಲ್ ಬಂದ್ಬಿಟ್ಟು ಓಪನ್ ಟೆರೆಸ್ ಇದು. ಓಪನ್ ಟೆರೆಸಲ್ಲಿ 1 RK ಮಾಡಿಸಿದ್ದಾರೆ ಇಲ್ಲಿ. ಸೊ 1 RK ಇದೆ. ಡೋರ್ ಎಲ್ಲ ಫ್ಲಶ್ ಡೋರೇ ಕೊಟ್ಟಿರುವಂಥದ್ದು 1 RKಗೆಲ್ಲನೂ. ಫ್ಲೋರಿಂಗ್ ಎಲ್ಲನೂ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಆ್ಯಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಒಂದು ವಿಂಡೋ ಕೊಟ್ಟಿದ್ದಾರೆ. ಕಿಚನ್ ಸ್ಲ್ಯಾಬ್ ಎಲ್ಲ ಹಾಕ್ಸಿದ್ದಾರೆ. ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ. ಸೊ ವಾಲ್ ಸೈಜು ವಾಲ್ ಹೈಟ್ ಮಾತ್ರ ಸ್ವಲ್ಪ ಕಮ್ಮಿ ಇರುತ್ತೆ, ಯಾಕೆಂದರೆ ಟ್ಯಾಂಕ್ ರೂಮ್ ಇದು. ಅದನ್ನು ಎಕ್ಸ್ಟೆಂಡ್ ಮಾಡಿ ರೂಮ್ ಥರ ಮಾಡಿದ್ದಾರೆ. ಸೊ ಇದಕ್ಕೂ ಒಳ್ಳೆ ರೆಂಟ್ ಡಿಮ್ಯಾಂಡ್ ಇರುತ್ತೆ. ಆಲ್ಮೋಸ್ಟ್ 6000 ರೆಂಟ್ ಕೂಡ ಬರುತ್ತೆ ಈ ರೂಮ್ಗೆ. ಸೊ ಒಬ್ಬರು ಇಲ್ಲಾಂದರೆ ಇಬ್ಬರು ಆರಾಮಾಗಿ ಸ್ಟೇ ಮಾಡ್ಬೋದು ಈ ರೂಮಲ್ಲಿ, ಅಷ್ಟು ಸ್ಪೇಸಿಯಸ್ ಆಗಿದೆ. ಕಬೋರ್ಡ್ ಎಲ್ಲ ಮಾಡಿಸಿದ್ದಾರೆ. ಒಂದು ವಿಂಡೋ ಕೂಡ ಅಷ್ಟೇ ಬಿಗ್ ಸೈಜಲ್ಲಿ ವಿಂಡೋ ಕೂಡ ಕೊಟ್ಟಿದ್ದಾರೆ. ಕಾಮನ್ ರೆಸ್ಟ್ ರೂಮ್ ಇದು. ಸೇಮ್ ಫಿಟ್ಟಿಂಗ್ಸೇ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಏನೂ ಚೇಂಜಸ್ ಮಾಡಿಲ್ಲ. ಗೀಸರ್ ಮಾತ್ರ ಇನ್ಸ್ಟಂಟ್ ಗೀಸರ್ ಪ್ರೊವೈಡ್ ಮಾಡಿದ್ದಾರೆ. ರಿಮೈನಿಂಗ್ ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಸೆರಾ ಮತ್ತು ಜಾಗೋರ್ ಕಂಪ್ನಿದು ಕೊಟ್ಟಿರುವಂಥದ್ದು. ಔಟ್ಸೈಡ್ ಇರುತ್ತೆ ರೆಸ್ಟ್ ರೂಮ್ ಇದು, ಅಟ್ಯಾಚ್ ಬರೋದಿಲ್ಲ. ಬಟ್ ಹಿಡನಲ್ಲೇ ಇರುತ್ತೆ ರೆಸ್ಟ್ ರೂಮ್ ಎಲ್ಲನೂ ಇದು. ಸೊ ಇದು ವಾಷಿಂಗ್ ಏರಿಯಾ ಪ್ರೊವೈಡ್ ಮಾಡಿದ್ದಾರೆ. ಕ್ಲಾತ್ಸ್ ಎಲ್ಲ ಏನು ವಾಶ್ ಮಾಡ್ಕೊಳ್ಳೋಕ್ಕೆ ಪ್ರಾವಿಷನ್ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ನೀಟಾಗಿ ವಾಟರ್ ಪ್ರೂಫಿಂಗ್ ಎಲ್ಲ ಮಾಡಿಸಿದ್ದಾರೆ. ಸೊ ಫುಲ್ ಟೆರೆಸ್ಗೆಲ್ಲನೂ ವಾಟರ್ ಪ್ರೂಫಿಂಗ್ ಮಾಡಿಸಿದ್ದಾರೆ. ಸೋಲಾರ್ ಕೂಡ ಕೊಟ್ಟಿದ್ದಾರೆ. ಫಸ್ಟ್ ಫ್ಲೋರ್ಗೆ ಹೇಳಿದ್ನಲ್ಲ 220 ಲೀಟರ್ಸ್ ಸುಪ್ರೀಂ ಕಂಪ್ನಿದು ಸೋಲಾರ್ ಕೊಟ್ಟಿದ್ದಾರೆ. ಸೊ ಮೇಲ್ಗಡೆ ಹೋಗೋದಕ್ಕೆ ಐರನ್ ಸ್ಟೆಪ್ಸ್ ಕೂಡ ಹಾಕಿದ್ದಾರೆ. ಸೊ 2 ಟ್ಯಾಂಕ್ ಕೊಟ್ಟಿದ್ದಾರೆ. 1500 ಲೀಟರ್ದು 2 ಸ್ಟೋರೇಜ್ ಟ್ಯಾಂಕ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಏರಿಯಾ ಕೂಡ ನೋಡ್ಬೋದು, ತುಂಬ ಡೆವಲಪ್ ಆಗಿದೆ. ಒಳ್ಳೆ ರೆಂಟಲ್ ಕೂಡ ಡಿಮ್ಯಾಂಡಬಲ್ ಇರುವಂಥ ಪ್ರಾಪರ್ಟಿ ಇದು. ಈಗೇನು ಝೂಮ್ ಮಾಡಿ ತೋರಿಸಿದ್ನಲ್ಲ, ಅದು ಲಾಸ್ಟಲ್ಲಿ ಬಿಲ್ಡಿಂಗ್ ಕಾಣಿಸ್ತಿದೆ, ಅದು ಹಾರಿಸನ್ಸ್ ಅಂತ ಹೇಳ್ಬಿಟ್ಟು ಅಮೆಜಾನ್ ಕಂಪ್ನಿದು. ಇಲ್ಲಿ ಬಂದುಬಿಟ್ಟು ಇನ್ಫೋಸಿಸ್, ಫಿಲಿಪ್ಸ್ದು ಮತ್ತು ಏರ್ಪೋರ್ಟ್ ರೋಡ್ದು. ಸೆಂಟ್ರಲ್ಲೇ ಮೆಟ್ರೋ ಸ್ಟೇಷನ್ ಕೂಡ ಬರುತ್ತೆ. ಜಸ್ಟ್ 1 ಕಿಲೋಮೀಟರ್ ಆಗುತ್ತೆ ಮೆಟ್ರೋ ಸ್ಟೇಷನ್ಗೂ ಏರ್ಪೋರ್ಟ್ ರೋಡ್ಗೆ. ಈ ಥರ ಒಳ್ಳೆ ಲೊಕ್ಯಾಲಿಟಿಯಲ್ಲಿದೆ ಪ್ರಾಪರ್ಟಿ ಬಂದುಬಿಟ್ಟು. ಇದು ಪ್ರಾಪರ್ಟಿ ಬಂದುಬಿಟ್ಟು BBMP ಲಿಮಿಟ್ಸಲ್ಲಿ ಬರುತ್ತೆ. 11B ಈ ಖಾತಾ ಪ್ರಾಪರ್ಟಿ ಇದು. ಕ್ಲಿಯರ್ ಟೈಟಲ್ಸ್ ಇರುತ್ತೆ. 70-75% ಬ್ಯಾಂಕ್ ಲೋನ್ ಕೂಡ ಸಿಗುತ್ತೆ. ಪ್ರೈಸ್ ಬಂದುಬಿಟ್ಟು 2 crore 10 lakhs ಹೇಳ್ತಾರೆ. 2 ಕೋಟಿ 10 ಲಕ್ಷ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. ಲೊಕೇಶನ್ ಬಂದುಬಿಟ್ಟು ಕಟ್ಟಿಗೆನಲ್ಲಿ ಬಾಗ್ಲೂರು ಮೇನ್ ರೋಡ್ ನಿಯರ್ ಯಲಂಕ ಏರ್ಫೋರ್ಸ್ ಹತ್ರ ಬರುತ್ತೆ ಇದು. ಯಲಂಕ ಹೋಗ್ಲು ಸಿಗ್ನಲ್ಗೆ ಜಸ್ಟ್ ಒಂದು 2 ಕಿಲೋಮೀಟರ್ಸ್ ಆಗುತ್ತೆ. ಏರ್ಪೋರ್ಟ್ ಮೇನ್ ರೋಡ್ಗೆ 1 ಕಿಲೋಮೀಟರ್ ಆಗುತ್ತೆ. ಮೆಟ್ರೋ ಸ್ಟೇಷನ್ಗೂ 1 ಕಿಲೋಮೀಟರ್ ಆಗುತ್ತೆ.
ಸೊ ರೇವಾ ಯೂನಿವರ್ಸಿಟಿಗೆ 1 ಕಿಲೋಮೀಟರ್ ಆಗುತ್ತೆ. ಬಾಗ್ಲೂರು ಮೇನ್ ರೋಡ್ಗೂ ಅಷ್ಟೇ 1 ಕಿಲೋಮೀಟರ್ ಆಗುತ್ತೆ. ಸೊ ಈ ಥರ ಒಳ್ಳೆಯ ಲೊಕೇಶನಲ್ಲಿದೆ ಪ್ರಾಪರ್ಟಿ ಬಂದ್ಬಿಟ್ಟು. ಸೊ ಫುಲ್ ಬಿಲ್ಡಿಂಗ್ ರೆಂಟಲ್ ಕೊಟ್ಟರೆ ನಿಮಗೆ 85,000 90,000 ಅಂತೂ ಗ್ಯಾರಂಟಿ ರೆಂಟ್ ಬರುತ್ತೆ. ಇದು ಸರೌಂಡಿಂಗ್ ರೆಂಟಲ್ಗೆಲ್ಲೂ ಫಿಲಿಪ್ಸ್ ಕಂಪ್ನಿ ಇದೆ, ಇನ್ಫೋಸಿಸು, ಕೋಲಿನ್ಸ್, ಏರೋಸ್ಪೇಸು, ಅಮೆಝಾನು, ಆಮೇಲೆ ಬಂದ್ಬಿಟ್ಟು KW ಇಂಡಸ್ಟ್ರಿಯಲ್ ಏರಿಯಾ, ಏರ್ಪೋರ್ಟ್ ಎಂಪ್ಲಾಯ್ಸು, BSF ಎಂಪ್ಲಾಯ್ಸು, ಕಾಲೇಜಸ್ ಬಂದ್ಬಿಟ್ಟು ರೇವಾ ಯೂನಿವರ್ಸಿಟಿ, ನಿಟ್ಟೆ ಕಾಲೇಜು, ಮಣಿಪಾಲ್ ಯೂನಿವರ್ಸಿಟಿ, ಡೆಲ್ಲಿ ಪಬ್ಲಿಕ್ ಸ್ಕೂಲು, ನಾರಾಯಣಿ ಟೆಕ್ನೋ ಸ್ಕೂಲು, ಅಮೃತಯ ಸೆಂಟ್ರಲ್ ಸ್ಕೂಲು, NPS, ಈ ಥರ ಒಳ್ಳೆ ಸ್ಕೂಲ್ಸು ಕಾಲೇಜಸ್ ಎಲ್ಲ ಇದೆ ಇದು ಇಲ್ಲಿ ಸರೌಂಡಿಂಗಲ್ಲಿ ಕೂಡ. ಮತ್ತು ಮೆಟ್ರೋಗೂ ಜಸ್ಟ್ 1 ಕಿಲೋಮೀಟರ್ ಆಗುತ್ತೆ. ಇಷ್ಟು ಇದು ಪ್ರಾಪರ್ಟಿ ಡೀಟೇಲ್ಸ್. ಇದು ರಿಮೈನಿಂಗ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಎಲ್ಲ ಡೀಟೇಲ್ಸನ್ನು ಚೆಕ್ ಮಾಡಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.